ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕ್ಷತ್ರಿಯ ಮರಾಠ ಬಂಧುಗಳ ಆಷಾಢ ಮಾಸದ ವಿಶೇಷ ಖಾದ್ಯಗಳಲ್ಲಿ ಮುಳ್ಳು ಸೌತೆಕಾಯಿಯ ಸಿಹಿ ಕಡುಬಿನ ತಯಾರಿ ಹೇಗಿತ್ತು ನೋಡೋಣ ಬನ್ನಿ. ಮೊದಲಿಗೆ ಬೆಳ್ತಿಗೆ ಅಕ್ಕಿಯನ್ನು ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ನೀರಿನಲ್ಲಿ ನೆನೆ ಹಾಕಬೇಕಾಗ್ತದೆ. 5 ರಿಂದ 6 ಗಂಟೆಗಳ ಕಾಲ ನಾವು ನೆನೆ ಹಾಕೋಣ. ನೋಡಿ, ಈಗ ಈ ರೀತಿ ನೀರನ್ನು ಹಾಕಿ ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ. 2 ಸೇರು ಅಕ್ಕಿಗೆ ಸಾಧಾರಣ 3 ತೆಂಗಿನಕಾಯಿಯನ್ನು ಚೆನ್ನಾಗಿ ತುರಿಬೇಕಾಗ್ತದೆ. ನೋಡಿ, ಈ ರೀತಿ ನಾವೀಗ ತುರಿತಾ ಇದ್ದೇವೆ ತೆಂಗಿನಕಾಯಿಯನ್ನು. ನೋಡಿ, ಈಗ ತೆಂಗಿನಕಾಯಿ ಕಂಪ್ಲೀಟಾಗಿ ತುರಿದಾಗಿದೆ. 3 ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ. ನೋಡಿ, ಈ ರೀತಿ. ಈಗ ಮುಳ್ಳು ಸೌತೆಕಾಯಿ 4 ರಿಂದ 5 ಮುಳ್ಳು ಸೌತೆಕಾಯಿಯನ್ನು ಬಹಳ ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ಈ ರೀತಿ ಸುಲಿದಿಡಬೇಕಾದ್ರೆ ಆಗ್ತದೆ. ಅದರ ತೊಟ್ಟು ಕೂಡ ತೆಗಿಬೇಕು. ಚೆನ್ನಾಗಿ ಸುಲಿದು ಕೆಲವರು ಸಿಪ್ಪೆ ಸಮೇತ ಹಾಕ್ತಾರೆ. ಆಗ ಮುಳ್ಳು ಸೌತೆಕಾಯಿದು ಸಿಹಿ ಗಟ್ಟಿಯ ಬಣ್ಣ ಸ್ವಲ್ಪ ಹಸಿರಾಗಿರ್ತದೆ. ನಾವು ಸಿಪ್ಪೆಯನ್ನು ತೆಗೆದು ಉಪಯೋಗಿಸ್ತಾ ಇದ್ದೇವೆ. ಈ ರೀತಿ ಚೆನ್ನಾಗಿ ಸಿಪ್ಪೆಯನ್ನು ಸುಲಿಬೇಕಾಗ್ತದೆ. ಎಲ್ಲ ಮುಳ್ಳು ಸೌತೆಕಾಯಿಯ ಸಿಪ್ಪೆಯನ್ನು ಕೂಡ ಈ ರೀತಿ ನಾವು ಬಹಳ ಚೆಂದ ಮಾಡಿ ಸುಲಿಬೇಕಾಗ್ತದೆ. ನೋಡಿ, ತೊಟ್ಟು ಸಮೇತ ತೆಗಿತಾ ಇದ್ದೇನೆ. ಆಮೇಲೆ ಈ ರೀತಿ ಮುಳ್ಳು ಸೌತೆಕಾಯಿಯನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ತುಂಡರಿಸಬೇಕು. ಮಿಕ್ಸಿಯಲ್ಲಿ ಅರಿಯುವಾಗ ಸ್ವಲ್ಪ ಸುಲಭ ಆಗಲಿಕ್ಕೋಸ್ಕರ ಸ್ವಲ್ಪ ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿದರೆ ಸುಲಭ ಆಗ್ತದೆ. ಹಾಗೆ ಈ ಮುಳ್ಳು ಸೌತೆಕಾಯಿಯನ್ನೀಗ ತುಂಡರಿಸ್ತಾ ಇದ್ದೇನೆ. ನೋಡಿ, ಈ ರೀತಿ ಎಲ್ಲ ಮುಳ್ಳು ಸೌತೆಕಾಯಿಯನ್ನು ಈ ರೀತಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ನಾವು ತುಂಡರಿಸಿ ಇಡ್ತಾ ಇದ್ದೇವೆ. ಚೆನ್ನಾಗಿ ಕಾಣ್ತದೆ ನೋಡಿ, ತುಂಡರಿಸಿಟ್ಟಂತಹ ಮುಳ್ಳು ಸೌತೆಯ ತುಂಡುಗಳು. ಈಗ 1 ರಿಂದ 1.5 kg ಬೆಲ್ಲ, ಹುಡಿ ಬೆಲ್ಲವನ್ನು ತೆಗೆದುಕೊಳ್ತಾ ಇದ್ದೇನೆ ಒಂದು ಪಾತ್ರೆಯಲ್ಲಿ. ಹಾಗೆ ಒಂದು 10 ರಿಂದ 15 ಏಲಕ್ಕಿಯನ್ನು ಸಿಪ್ಪೆ ಬಿಡಿಸಿ ಈ ರೀತಿ ಒಂದು ಪ್ಲೇಟ್ ಇದರಲ್ಲಿ ಹಾಕಿ ತೆಗೆದಿಡ್ತೇನೆ. ನೋಡಿ, ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಹುಡಿ ಮಾಡಲಿಕ್ಕೆ ಸುಲಭ ಆಗುವ ಹಾಗೆ ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೇನೆ. ಅದನ್ನು ಈಗ ಪೌಡರ್ ಮಾಡ್ತಾ ಇದ್ದೇನೆ. ನೋಡಿ, ಹೀಗೆ ಪೌಡರ್ ಮಾಡಿ ನಾವು ಈ ರೀತಿ ತಯಾರು ಮಾಡಿ ಇಟ್ಟಿರಬೇಕು. ನೋಡಿ, ಇಲ್ಲಿ ಹೀಗೆ. ನಂತರ ಸ್ವಲ್ಪ 1 ಬೌಲಿನಷ್ಟು ಅವಲಕ್ಕಿಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ, ಎಷ್ಟು ಬೇಕಷ್ಟು ನೀರನ್ನು ಬೆರೆಸಿ ಅದನ್ನು ನೆನೆ ಹಾಕಲಿಕ್ಕೆ ಇಡಬೇಕು. ನೋಡಿ, ನಂತರ ಒಂದು 4-5 ಗಂಟೆಗಳ ನಂತರ ಅಕ್ಕಿ ಚೆನ್ನಾಗಿ ನೆಂದಿರ್ತದೆ. ಆ ಅಕ್ಕಿಯನ್ನು ಬಹಳ ಚೆನ್ನಾಗಿ ತೊಳೆದು ಅದರಲ್ಲಿ ಏನಾದರೂ ಧೂಳು ಕಸ ಏನಾದರೂ ಇದ್ದರೆ ಅದಕ್ಕೋಸ್ಕರ ಚೆನ್ನಾಗಿ ತೊಳೆದು ನಾವು ತಯಾರು ಮಾಡಿಡಬೇಕು. ನೋಡಿ, ಈಗ ಸ್ವಲ್ಪವೇ ಅಕ್ಕಿಯನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿ ಅರಿಲಿಕ್ಕೆ ತಯಾರು ಮಾಡ್ತಾ ಇದ್ದೇನೆ. ನೋಡಿ, ಎಷ್ಟು ಬೇಕು ಅಷ್ಟನ್ನು ಹಾಕಿಕೊಂಡು ಆಮೇಲೆ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು. ಸ್ವಲ್ಪವೇ ಹಾಕಿ ನಾವು ಅರಿಬೇಕಾಗ್ತದೆ. ನೋಡಿ, ಬೆಲ್ಲ ಸ್ವಲ್ಪ ಹಾಕ್ತಾ ಇದ್ದೇನೆ. ಆಮೇಲೆ ಕಾಯಿ ತುರಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಕಾಯಿ ತುರಿಯನ್ನು ಈಗ ಅಲ್ಲೇ ಹಾಕ್ಬೋದು, ಅಥವಾ ಸ್ವಲ್ಪ ಅಕ್ಕಿಯನ್ನು ಅರೆದ ನಂತರ ಕೊನೆಗೆ 1 ಸುತ್ತು ತಿರುಗಿಸುವಾಗ ಕೂಡ ಹಾಕ್ಬೋದು. ಆಗ ನಾವು ತಿನ್ನುವ ಕಡುಬಿನಲ್ಲಿ ಕಾಯಿ ಸಿಗ್ತದೆ. ಮತ್ತು ಸ್ವಲ್ಪ ಅವಲಕ್ಕಿ ಕೂಡ ಹಾಕಿದೆ, ಸ್ವಲ್ಪ ಅನ್ನವನ್ನು ಕೂಡ, ಮತ್ತು ಮುಳ್ಳು ಸೌತೆಕಾಯಿಯ ತುಂಡುಗಳನ್ನು ಈ ರೀತಿ ಹಾಕಬೇಕಾಗ್ತದೆ. ನೋಡಿ, ಹಾಗೆ ಸ್ವಲ್ಪ ಹುಡಿ ಮಾಡಿಟ್ಟಂತಹ ಏಲಕ್ಕಿ ಪೌಡರನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿ ಸ್ವಲ್ಪವೇ ಹಾಕಿ ಒಂದು 2-3 ಸಲ ಅರಿಬೇಕಾಗ್ತದೆ. ಕ್ವಾಂಟಿಟಿ ಜಾಸ್ತಿ ಇದ್ದ ಕಾರಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನೋಡಿ, ನೀರು ಬೇಕಾದಷ್ಟೇ ಹಾಕಿ, ಸ್ವಲ್ಪ ನೀರು ಹಾಕಿದರೆ ಸಾಕಾಗ್ತದೆ. ಯಾಕೆ ಹೇಳಿದರೆ ಬೆಲ್ಲ ಆಮೇಲೆ ಮುಳ್ಳು ಸೌತೆಕಾಯಿಯ ತುಂಡಿನಲ್ಲಿ ನೀರಿನ ಅಂಶ ಇರೋದ ಕಾರಣ ಜಾಸ್ತಿ ನೀರು ಬಿಡ್ತದೆ. ಹಾಗೆ
ಸ್ವಲ್ಪ ನೀರನ್ನು ಹಾಕಿ ಬೇಕಿದ್ದರೆ ಹಾಕ್ಬೋದು, ಮತ್ತೆ ನೋಡಿ ಕೂಡ ಹಾಕ್ಬೋದು. ಮಿಕ್ಸಿಯಲ್ಲಿ ಈಗ ಎಲ್ಲವನ್ನು ಅರ್ಧ ಆಯಿತು ನೋಡಿ. ಈ ಕನ್ಸಿಸ್ಟೆನ್ಸಿಗೆ ನಾವು ಹಿಟ್ಟನ್ನು ತಂದಿಡಬೇಕಾಗ್ತದೆ. ನೀರು ಜಾಸ್ತಿ ಆಗಬಾರ್ದು, ಈ ರೀತಿ ಹಿಟ್ಟು ಇರಬೇಕು. ಅದಕ್ಕೆ ಉಪ್ಪು ಬೇಕಿದ್ದರೆ ಪುನಃ ಸೇರಿಸ್ಕೊಳ್ಬೋದು, ಟೇಸ್ಟ್ ನೋಡ್ಕೊಳ್ಬೋದು. ಆಮೇಲೆ ಒಂದು ಅಟ್ಟೆ ಪಾತ್ರ ಅಂತ ಹೇಳ್ತಾರಲ್ಲ, ಇಡ್ಲಿ ಮಾಡುವಂತಹ ಪಾತ್ರೆ, ಆ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿಕೊಂಡು ಅದರ ಅಟ್ಟಿಯನ್ನು ಇಟ್ಟು, ಈಗ ನಾವು ಈ ಹಿಟ್ಟನ್ನು ಹಾಕಲಿಕ್ಕೋಸ್ಕರ ಸಣ್ಣ ಸಣ್ಣ ತಟ್ಟೆಗಳನ್ನು ಮೊದಲಿಗೆ ರೆಡಿ ಮಾಡಬೇಕು. ನೋಡಿ ಯಾವ ರೀತಿಯೂ ಹಾಕ್ಬೋದು. ಈ ರೀತಿ ಸಣ್ಣ ತಟ್ಟೆಯನ್ನು ನಾನು ರೆಡಿ ಮಾಡ್ತಾ ಇದ್ದೇನೆ. ತುಪ್ಪ ಮತ್ತು ತೆಂಗಿನ ಎಣ್ಣೆ ಮಿಕ್ಸ್ ಮಾಡಿದರೂ ಆಗ್ತದೆ, ತುಪ್ಪದಲ್ಲೂ ಆಗ್ತದೆ. ನೋಡಿ ಈ ರೀತಿ ಎಲ್ಲದಕ್ಕೂ ಅದನ್ನು ಸವರಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ತುಂಬ ದಪ್ಪ ಹಾಕುವುದಿಲ್ಲ, ಒಂದು ಸಾಧಾರಣ ನಮಗೆ ಅಂದಾಜಾಗ್ತದಲ್ವ ಅಷ್ಟು ಹಾಕಿಕೊಂಡು ಇಲ್ಲಿ ಹಾಕ್ತಾಯಿದ್ದೇನೆ. ಒಂದು ಅರ್ಧ ವಾಸಿ ಹಿಟ್ಟನ್ನು ಹಾಕಿ ರೆಡಿ ಮಾಡಿ ಇಡ್ತಾ ಇದ್ದೇನೆ. ಎಲ್ಲ ತಟ್ಟೆಗೆ ಕೂಡ ಈ ರೀತಿ ಹಾಕಿ ಇಡ್ತಾ ಇದ್ದೇನೆ. ನೋಡಿ ಈ ರೀತಿ ಹೀಗೆ ಎಲ್ಲ ತಟ್ಟೆಗಳಿಗೂ ಕೂಡ ಹಿಟ್ಟನ್ನು ಒಂದೊಂದಾಗಿ ಹಾಕಿ ಈಗ ಅಟ್ಟಿಯ ಒಳಗಡೆ, ಅಟ್ಟೆ ಪಾತ್ರದ ಒಳಗಡೆ ಹಾಕಿ ಗ್ಯಾಸ್ ಆನ್ ಮಾಡಿ ಇಡ್ತಾ ಇದ್ದೇನೆ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರುವ ಕಾರಣ 2 ಅಥವಾ 3 4 ಅಟ್ಟೆ ಪಾತ್ರೆಯಲ್ಲಿ ರೆಡಿ ಮಾಡಿ ಇಡಬೇಕಾಗ್ತದೆ. ನೋಡಿ ಈಗ ಹಿಟ್ಟು ಉಳಿದ ಕಾರಣ ಪುನಃ ಅದನ್ನು ಇಡ್ಲಿ ಮಾಡಲಿಕ್ಕೋಸ್ಕರ ಕೂಡ ಮಾಡ್ಬೋದು, ಇಡ್ಲಿ ತಟ್ಟೆಯಲ್ಲಿ ಕೂಡ ಹಾಕ್ಬೋದು. ಹಾಗೆ ಇಡ್ಲಿ ತಟ್ಟೆಯಲ್ಲಿ ಕೂಡ ನಾನು ತಯಾರಿ ಮಾಡ್ತಾ ಇದ್ದೇನೆ. ಈ ರೀತಿ ಹಾಕಿ ಅದು ಕುಕ್ಕರಲ್ಲಿ ಬೇಯಿಸುವಂಥದ್ದು. 4 ಅಟ್ಟೆ ಪಾತ್ರೆಯಲ್ಲಿ ಒಂದು ಇಡ್ಲಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೇನೆ. ಸಾಧಾರಣ 20 ನಿಮಿಷ ಬೇಯಿಸಲಿಕ್ಕೆ ಸಾಕಾಗ್ತದೆ. ಕುಕ್ಕರ್ ಇಡ್ಲಿಯಲ್ಲಿ ಆದರೆ 10 ನಿಮಿಷದಲ್ಲಿ ಬೇಯ್ತದೆ. ನೋಡಿ ಈಗ ಈ ರೀತಿ ಬೆಂದಿದೆ. ಅದನ್ನೊಂದು ಚಮಚದಲ್ಲಿ ಹೀಗೆ ಅದ್ದಿ ನೋಡಿದಾಗ ಅದು ಬೆಂದಿದ ಇಲ್ವ ಅಂತ, ಬೇಯದಿದ್ದರೆ ಅದು ಅಂಟ್ತದೆ. ಹಾಗೆ ಹೀಗೆ ಟ್ರೈ ಮಾಡಿ ನೋಡಬೇಕು. ಈಗ ಬೆಂದಿದೆ ಸಾಧಾರಣ ಎಲ್ಲವೂ. ಹಾಗಾಗಿ ಎಲ್ಲವನ್ನು ಕೆಳಗಿಟ್ಟು ಈ ರೀತಿ ಒಂದು ಚಾಕುವಿನಲ್ಲಿ ಪೀಸ್ ಮಾಡಿ ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ನೋಡಿ ಬಹಳ ಚೆನ್ನಾಗಿ ಬಂದಿದೆ, ಸ್ಮೂತಾಗಿ ಹಲ್ವದ ಥರವೇ ಬಂದಿದೆ. ಹಾಗೆ ಟೇಸ್ಟ್ ಕೂಡ ಸೂಪರಾಗಿದೆ. ನೋಡಿ ಬಹಳ ಚೆನ್ನಾಗಾಗಿದೆ. ಕಲ್ಲರ್ ಆಗಲಿ, ಟೇಸ್ಟ್ ಆಗಲಿ, ಸೈಜ್ ಆಗಲಿ ಎಲ್ಲವೂ ಚೆನ್ನಾಗಿ ಬೆಂದಿದೆ ಕೂಡ. ನಮ್ಮ ದೇವಸ್ಥಾನದಲ್ಲಿ ಆಷಾಢ ಮಾಸದ ಖಾದ್ಯಗಳ ತಯಾರಿ ಇದೆ, ಅದಕ್ಕೋಸ್ಕರ ನಾನು ಇದನ್ನು ತಯಾರಿ ಮಾಡಿದ್ದೇನೆ. ನೋಡಿ ಈಗ ಅದನ್ನು ಹೇಗೆ ಚೆನ್ನಾಗಿ ಬಾಕ್ಸಿಗೆ ತುಂಬಿಸ್ತಾ ಇದ್ದೇನೆ. ಬಾಳೆಎಲೆನೆಲ್ಲ ಚೆನ್ನಾಗಿ ತೊಳೆದು ಆ ಬಾಕ್ಸಿಗೆ ತುಂಬಿಸಿ ಈಗ ನೋಡಿ ಈ ಎಲ್ಲ ಸಿಹಿ ಖಾದ್ಯವನ್ನು ಇದಕ್ಕೆ ಒಂದೊಂದಾಗಿ ತುಂಬಿಸ್ತಾ ಇದ್ದೇನೆ. ಬಿಸಿ ಬಿಸಿಯಾಗಿರೋದ್ರಿಂದ ಸ್ವಲ್ಪ ಸೈಡಲ್ಲಿ ನೀರಿಟ್ಕೊಳ್ಬೇಕಾಗ್ತದೆ. ಕೈಯನ್ನು ಆಗಾಗ ಅದ್ದಿ ತುಂಬಿಸ್ಬೇಕು. ಎಲ್ಲವನ್ನು ಚೆನ್ನಾಗಿ ಒಂದೊಂದಾಗಿ ತುಂಬಿಸಿ ತೆಗೆದುಕೊಂಡು ಹೋಗಲಿಕ್ಕೆ ತಯಾರಿ ಮಾಡ್ತಾ ಇದ್ದೇನೆ. ನೋಡಿ ಎಲ್ಲವನ್ನು ತುಂಬಿಸಿ ಆಯಿತು. ಎಷ್ಟು ಬೇಕಷ್ಟು ತಿಂಡಿಯನ್ನೆಲ್ಲ ರೆಡಿ ಮಾಡಿ ತುಂಬಿಸಿ ಆಯಿತು. ನೋಡಿ ಈಗ ನಮ್ಮ ಕಿಯಾನ್ಶ್ ಟೇಸ್ಟ್ ನೋಡ್ತಾ ಇದ್ದಾನೆ. ನೋಡಿ ಹೇಗಿದೆ ಕಿಯಾನ್ಶ್? ನಮ್ಮ ಮುಳ್ಳು ಸೌತೆಕಾಯಿಯ ಸಿಹಿ ಕಡುಬು ಹೇಗಿದೆ ಹೇಳಬೇಕು ನೀನೀಗ. ಹೇಗಿದೆ? ತುಂಬ ಚೆನ್ನಾಗಿದೆ. ನಮ್ಮ ಕಿಯಾನ್ಶ್ಗಂತೂ ಬಹಳ ಇಷ್ಟ ಆಯಿತು. ಸುಮಾರು ಪೀಸಸನ್ನು ಖುಷಿಯಲ್ಲಿ ತಿಂದ. ನಾವು ಸಹ ಸವಿದೆವು. ಹಾಗೆ ಎಲ್ಲ ಅಮ್ಮಂದಿರು ತಾವು ತಯಾರಿಸಿದಂತಹ ಎಲ್ಲ ಖಾದ್ಯಗಳನ್ನು ಆಷಾಢ ಮಾಸದ ವಿಶೇಷತೆಯ ಖಾದ್ಯಗಳನ್ನು ಬಡಿಸ್ತಾ ಖುಷಿಪಟ್ಟೆವು, ನಕ್ಕು ನಲಿದೆವು. ಇದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ನೋಡಿ ಎಲ್ಲರೂ ಖುಷಿಯಲ್ಲಿದ್ದೆವು. टिकट